ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 6. ಸೊ 5 days ಆಲ್ರೆಡಿ ವರ್ಕೌಟ್ ಚಾಲೆಂಜ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಯಾರಾದರೂ ಇನ್ನೂ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಖಂಡಿತ ನೋಡಿ. ಆ್ಯಂಡ್ ಇವತ್ತು ನಾನು ವರ್ಕೌಟ್ಸ್ ಏನೂ ತೋರಿಸ್ತಿಲ್ಲ. 1 ವೀಕಲ್ಲಿ 5 days ವರ್ಕೌಟ್ಸ್ ಮಾಡಬೇಕು, ಇನ್ನು 2 days ರೆಸ್ಟ್ ಅಂತ ಹೇಳಿದ್ದಾರ. ಸೊ ಹಾಗಾಗಿ ಇವತ್ತು ನಾನು ಏನೆಲ್ಲ ತೊಗೊಂಡಿದ್ದೀನಿ ನನ್ನ ಡಯಟಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಹಾಗೆ ಒಂದು ಹೈ ಪ್ರೋಟೀನ್ ಆ್ಯಂಡ್ ವೆಯ್ಟ್ ಲಾಸ್ ಫ್ರೆಂಡ್ಲಿ ಆಗಿರೋವಂಥದ್ದು, ತುಂಬ ಅಂದರೆ ನಮಗೆ ಹೈ ಕೊಲೆಸ್ಟ್ರಾಲ್ ಫ್ಯಾಟ್ ಲಾಸ್ ಆಗಬೇಕು ಅಂದ್ಕೊಳ್ಳೋರು ನಾನು ತೋರಿಸುವಂಥ ಈ ರೋಟಿನ ನೀವು ಡೈಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಮಧ್ಯಾಹ್ನ ಲಂಚ್ಗೆ ಡಿನ್ನರ್ಗೆ. ಸೊ ನಿಮಗೆ ವೆಯ್ಟ್ ಲಾಸ್ ಆಗೋದು ನಿಮಗೆ ಶಾಕ್ ಆಗುತ್ತೆ, ಅಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡೋವಂಥ ಒಂದು ಹೈ ಪ್ರೋಟೀನ್ ರೊಟ್ಟಿ ಅಥವಾ ಚಪಾತಿನ ನಿಮಗೆ ತೋರಿಸ್ಕೊಡ್ತೀನಿ. ಈ ರೊಟ್ಟಿಯಿಂದ ಬೇರೆ ಏನು ಅಂದರೆ ಡೈಲಿ ಒಂದೊಂದು ಥರ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದರೆ ಕೆಲವು ನನಗೆ ಯೂಶ್ವಲಿ ಜೋಳದ ರೊಟ್ಟಿ ಅದೆಲ್ಲ ನಾರ್ಮಲ್ ಆಗಿ ಡೈಲಿ ಮಧ್ಯಾಹ್ನ ಆ ಥರ ತೊಗೊಳ್ತಾ ಇರ್ತೀನಿ. ಸೊ ನೀವು ಚಪಾತಿಗಳನ್ನ ಬರೀ ಗೋಧಿ ಚಪಾತಿ ತೊಗೊಂಡ್ರೆ ಖಂಡಿತ ವೆಯ್ಟ್ ಲಾಸ್ ಆಗಲ್ಲ. ಸೊ ಅದ್ರ ಬದಲಾಗಿ ಈ ಥರ ವೆಯ್ಟ್ ಲಾಸ್ ರೊಟ್ಟಿ, ಹೈ ಪ್ರೋಟೀನ್ ಇರುವಂಥ ರೊಟ್ಟಿಗಳು ಎಷ್ಟೊಂದು ತೋರಿಸಿದ್ದೀನಿ ಚಪಾತಿಗಳನ್ನ. ಸೊ ಆ ಥರದನ್ನ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಡಯಟಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ಫ್ಯಾಟ್ ಲಾಸ್ ಆಗುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಇವತ್ತು ತೋರಿಸುವಂಥ ಈ ರೆಸಿಪಿ ನೀವೇನಾದರೂ ಡೈಲಿ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಕೊಳ್ಳಿ. ಯೂಶ್ವಲಿ ಮಧ್ಯಾಹ್ನ ತೊಗೊಳ್ತೀವಲ್ಲ ಚಪಾತಿ ಅಥವಾ ರೊಟ್ಟಿ, ನಿಮ್ಮ ನಾರ್ಮಲ್ ರೊಟ್ಟಿ ಅದ್ರ ಬದಲಾಗಿ ನಾನು ತೋರಿಸುವಂಥ ಈ ರೊಟ್ಟಿನ ತೊಗೊಂಡ್ರೆ ಆರಾಮಾಗಿ 1 ತಿಂಗಳಲ್ಲಿ ಸೊ ಏನಿಲ್ಲ ಅಂದರೂ 5 kg ಅಷ್ಟು ನೀವು ವೆಯ್ಟ್ನ ಕಡಿಮೆ ಮಾಡ್ಕೋಬೋದು ಜಸ್ಟ್ ಈ ರೊಟ್ಟಿನ ತೊಗೊಂಡು. ಸೊ ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಕೊಡುವಂಥ ಈ ರೊಟ್ಟಿನ ನಿಮಗೆ ಇವತ್ತು ಶೇರ್ ಮಾಡಿದ್ದೀನಿ. ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ನಿಮಗೆ ಇರುವಂಥ ಎಷ್ಟೊಂದು ಡೌಟ್ಸ್ನ ಇವತ್ತು ಕ್ಲಾರಿಫೈ ಮಾಡಿದ್ದೀನಿ ಈ ಚಾಲೆಂಜ್ ಬಗ್ಗೆ. ನಮ್ಮ 21 days ವೆಯ್ಟ್ ಲಾಸ್ ವರ್ಕೌಟ್ ಚಾಲೆಂಜಲ್ಲಿ ಇವತ್ತು ಡೇ 6 ಆ್ಯಂಡ್ ಇನ್ನು ಡೇ 5ವರೆಗೂ ನಾನು ಏನೆಲ್ಲ ವರ್ಕೌಟ್ಸ್ ತೋರಿಸಿದ್ದೀನಲ್ಲ, ಸೊ ಖಂಡಿತ ಮಾಡಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಗ್ಲಗ್ಲ ಹೇಳ್ತಾನೇ ಇದ್ದೀನಿ, ಈ ವರ್ಕೌಟ್ ಚಾಲೆಂಜ್ ಅಂತೂ ತುಂಬ ಎಫೆಕ್ಟಿವ್ ಆಗಿದೆ. ಎಷ್ಟೊಂದು ಜನ ಟ್ರೈ ಮಾಡ್ತಿರೋರು ಕಮೆಂಟ್ಸ್ ನೋಡಿ. ಸೊ ನಿಮಗೆ ಆವಾಗ ನಂಬಿಕೆ ಬರುತ್ತೆ. ಸೊ ಇದರಿಂದ ಎಷ್ಟು ಎಫೆಕ್ಟಿವ್ ಆಗಿದೆ, ಎಷ್ಟೆಲ್ಲ ಫ್ಯಾಟ್ ಲಾಸ್ ಮಾಡ್ಕೋಬೋದು ಆ್ಯಂಡ್ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ. ಸೊ ಈ ಚಾನ್ಸ್ ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ನಾನು ಈ ಥರ ವೆಯ್ಟ್ ಲಾಸ್ ವರ್ಕೌಟ್ಸ್ ಚಾಲೆಂಜ್ ಮಾಡ್ತೀನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಟ್ ಈ 21 days ವೆಯ್ಟ್ ಲಾಸ್ ಚಾಲೆಂಜಲ್ಲಿ ವರ್ಕೌಟ್ಸ್ ಏನು ತೋರಿಸ್ತಾ ಇದ್ದೀನಲ್ಲ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಖಂಡಿತ ಇನ್ನೂ ಯಾರಾದರೂ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಪರವಾಗಿಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ಇನ್ನೂ 15 days ಆಗುತ್ತಾ? ಸೊ 15 days ಮಾಡಿ, ಇಲ್ಲ 10 days ಆಗುತ್ತಾ? 10 days ಮಾಡಿ, ಇಲ್ಲ 1 week ಆಗುತ್ತಾ? ನಿಮಗೆ 1 week ಮಾಡಿ. ಬಟ್ ಈ ಚಾಲೆಂಜ್ನ ತಗೊಂಡು ನೀವು ಮಾಡಿ, ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಯಾಕಂದರೆ ಇದರಿಂದ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ನಿಮಗೆ ಆ ರಿಸಲ್ಟ್ಸ್ ನೋಡಿಬಿಟ್ಟು ನೀವೇ ಮೋಟಿವೇಟ್ ಆಗಿ ಕಂಟಿನ್ಯೂ ಮಾಡ್ತೀರಾ. ಅದೇ ರೀಸನಿಂದ ನಾನು ಇಷ್ಟು ಸಲ ಒತ್ತಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಈ ವೆಯ್ಟ್ ಲಾಸ್ ಚಾಲೆಂಜ್ನ, ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಸೊ ನೀವು ಏನು ಈ 21 days ಆದಮೇಲೆ ನಿಮ್ಮ ರಿಸಲ್ಟ್ಸ್ ನೋಡಿ ನಿಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಮ ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ ಬಂದಿರುತ್ತಲ್ಲ ಅದನ್ನ ನೋಡಿ ನಿಮಗೆ ಈ 21 days ವರ್ತ್ ಅಂತ ಅನಿಸುತ್ತೆ. ವರ್ಕೌಟ್ಸ್ ಮಾಡಿ, ಕಷ್ಟಪಟ್ಟು ವರ್ಕೌಟ್ಸ್ ಎಲ್ಲ ಮಾಡ್ತಿರ್ತೀವಿ. ಸೊ ನಾನು ತೋರಿಸೋ ವರ್ಕೌಟ್ಸು ಹೇಳಿದ್ನೆಲ್ಲ ಮೊದಲೇ ತುಂಬ ಎಫೆಕ್ಟಿವ್ ಆಗಿರೋದ್ರಿಂದ ನಿಮಗೆ ಯಾವ ಥರ ವರ್ಕೌಟ್ಸ್ ಬೇಕೋ ನೀವು ನಾನು ಡೇ 1 ಡೇ 2 ಎಲ್ಲ ಹಾಕಿರ್ತೀನಲ್ಲ, ನಿಮ್ಗೆ ಇಷ್ಟ ಆಗೋವಂಥ ವರ್ಕೌಟ್ಸ್ ಮಾಡಿ. ಸೊ ಈ ನ್ಯೂ ಇಯರ್ಗೆ ಯಾವಾಗಲೂ ಹೇಳೋ ಥರ ಫಿಟ್ ಆಗಿ ಆ್ಯಂಡ್ ಹೆಲ್ದಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋಣಂತೆ. ಆ್ಯಂಡ್ ಇಂಚ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ. ಸೊ ಗ್ಯಾರಂಟಿ ಕೊಡ್ತೀನಿ ನಾನು. ಸೊ ಇನ್ನಾದರೂ ನಿಮಗೆ ಮೋಟಿವೇಶನ್ ಸಿಗ್ತಾ ಇಲ್ಲ ಅಂತಂದರೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಸೊ ಇಯರ್ ಎಂಡಿಂಗ್ ಬರ್ತಾ ಇದೆ, ಸೊ ಖಂಡಿತ ಮಾಡಿ ಆಯಿತಾ. ಆ್ಯಂಡ್ ಇವತ್ತು ಏನು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನಾನು ಮೊದಲೇ ತಿಳಿಸಿದೆ ನಮ್ಮ 21 days ವೆಯ್ಟ್ ಲಾಸ್ ಚಾಲೆಂಜ್ ವರ್ಕೌಟ್ ಚಾಲೆಂಜಲ್ಲಿ ವೀಕ್ಲಿ 5 days ವರ್ಕೌಟ್ಸ್ ಮಾಡೋಣ, ಇನ್ನು 2 days ರೆಸ್ಟ್ ಇರುತ್ತೆ ಅಂತ. ರೆಸ್ಟ್ ಇನ್ ದ ಸೆನ್ಸ್ ವಾಕಿಂಗ್ ಆ ಥರ ಏನಾದರೂ ಇನ್ಕ್ಲೂಡ್ ಮಾಡಿಸ್ತೀನಿ ಅಂತ. ಸೊ ಹಾಗಾಗಿ 5 days ನಾನು ನನ್ನ ಚಾಲೆಂಜ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದು 6th ಡೇಗೆ ನಾನು ಯಾವುದೇ ಥರದ್ದು ವರ್ಕೌಟ್ಸ್ ಮಾಡಿಲ್ಲ. ಇವತ್ತು ನಾನು ಬಂದು ಯಾವ ಥರ ಫುಡ್ನ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಬಟ್ ವರ್ಕೌಟ್ಸ್ ಏನೂ ಇಲ್ಲ. 5 days ನೀವು 1 ವೀಕಲ್ಲಿ 5 days ವರ್ಕೌಟ್ಸ್ ಮಾಡಿ, ಇನ್ನೂ 2 days ವಾಕಿಂಗ್ ಆ ಥರ ಮಾಡಿಕೊಡಿ ಆಯಿತಾ. ನಾವು ನಮ್ಮ ಬಾಡಿಗೆ ಎಷ್ಟು ಎಕ್ಸಸೈಸಸ್ ವರ್ಕೌಟ್ಸ್ ಇಂಪಾರ್ಟೆಂಟು, ರೆಸ್ಟ್ ಕೊಡೋದು ಅಷ್ಟೇ ಇಂಪಾರ್ಟೆಂಟು. ನಾವು 7 days ಮಾಡ್ತೀವಿ ಅಂದರೆ
ಅದರಿಂದ ನಿಜವಾಗ್ಲೂ ಅಷ್ಟೊಂದು ಒಳ್ಳೆ ರಿಸಲ್ಟ್ಸ್ ಬರೋದಿಲ್ಲ. ಸೊ ನಮ್ಮ ಬಾಡಿಗೆ ರೆಸ್ಟು ಬೇಕು ಆ್ಯಂಡ್ ವರ್ಕೌಟ್ಸು ಬೇಕು, ಈ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕು. ನಾನು ಈ ಚಾಲೆಂಜ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪ್ರತಿಯೊಂದು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ತಿಳಿಸಿ ಲೈಕ್ ಯಾವ ಥರ ಇರುತ್ತೆ, ಯಾರೆಲ್ಲ ಮಾಡ್ಬೋದು, ಏನು ಆಲ್ಟರ್ನೇಟಿವ್ ಎಲ್ಲ ಯೂಸ್ ಮಾಡ್ಬೋದು ಅಂತ ಎಲ್ಲನೂ ತಿಳಿಸಿ ಸ್ಟಾರ್ಟ್ ಮಾಡಿರೋದು. ಆದರೂ ಎಷ್ಟೊಂದು ಜನಕ್ಕೆ ಡೌಟ್ ಇದ್ದಾವೆ ಸ್ವಲ್ಪ, ಸೊ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಸೊ ನಾನು ಮಾಡ್ತಿರೋದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ 16:8. ಓಕೆನಾ, 16 ಅವರ್ಸ್ ಫಾಸ್ಟಿಂಗ್ ಇರ್ತೀನಿ, 8 ಅವರ್ಸು ನನಗೆ ಈಟಿಂಗ್ ವಿಂಡೋ ಇರುತ್ತೆ. ಸೊ ಈ ನನ್ನ ಟೈಮಿಂಗ್ ಬಂದುಬಿಟ್ಟು ಮಧ್ಯಾಹ್ನ 12 ಗಂಟೆಯಿಂದ ನೈಟ್ 8 ಗಂಟೆ ಒಳಗೆ ಈ ಈಟಿಂಗ್ ವಿಂಡೋ. ಸೊ ಈಟಿಂಗ್ ವಿಂಡೋಲ್ಲಿ ಏನಾದರೂ ತೊಗೊಳ್ತೀನಿ ಅಂದರೆ ಹೆಲ್ದಿ ವೇಯಲ್ಲಿ ನಾನು ತೊಗೊಳ್ಳೋ ಫುಡ್ ಎಲ್ಲನೂ ನಿಮಗೆ ಶೇರ್ ಮಾಡ್ತಿರ್ತಿಲ್ಲ. ಬಟ್ ಪೋರ್ಷನ್ ಕಂಟ್ರೋಲ್ ಇರಲಿ ಆ್ಯಂಡ್ ಯಾವುದೇ ಥರದ ವೆಯ್ಟ್ ಲಾಸ್ ಡ್ರಿಂಕ್ ಆ ಥರದ್ದು ಅಂದರೆ 0 ಕ್ಯಾಲರಿ ಇರೋದು ನಿಮಗೆ ಫಾಸ್ಟಿಂಗ್ ವಿಂಡೋಲ್ಲಿ ತೊಗೊಳ್ಳಿ. ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಈ ಥರದ್ದು ಮಾಡೋದಕ್ಕಾಗೋಲ್ಲ ಅಂದರೆ, ಸೊ ಅಂಥವ್ರು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನಾರ್ಮಲ್ ಯಾವ ಟೈಮಿಂಗ್ ಫುಡ್ ತೊಗೊತಿರಲ್ಲ ಅದೇ ಟೈಮಿಗೆ ತೊಗೊಳ್ರಿ. ಬಟ್ ವರ್ಕೌಟ್ಸ್ ಮೇನ್ ನಾನು ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಿರೋದು ವರ್ಕೌಟ್ಸ್ ಮಾಡಬೇಕು 21 ಮಿನಿಟ್ಸ್, ಮಿನಿಮಮ್ 21 ಮಿನಿಟ್ಸ್. ಆ್ಯಂಡ್ ನಿಮಗೆ ಹೆಲ್ದಿ ಫುಡ್ ನೀವು ಥರ ಏನು ತೊಗೊಳ್ತಿರ್ತೀರಲ್ಲ ಜಂಕು ಸ್ವೀಟ್ಸು ಅಂಥವೆಲ್ಲ ಅವಾಯ್ಡ್ ಮಾಡಿ. ಬಟ್ ಮತ್ತು ಎಷ್ಟೊಂದು ಜನ ಟೀ ಕಾಫಿ ಬಗ್ಗೆ ಕೇಳ್ತಿರ್ತೀರ. ಟೀ ಕಾಫಿ ನಿಮಗೆ ವಿತೌಟ್ ಶುಗರ್ ಕುಡಿಯೋದಕ್ಕಾದರೆ ಕುಡೀರಿ, ಲೈಕ್ ಅದು ಒಳ್ಳೆಯದು. ಇಲ್ಲ ನಮಗೆ ಶುಗರ್ ಇಲ್ದಂಗೆ ಕುಡಿಯೋದಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಡೈಲಿ ಇಷ್ಟು ತೊಗೊಳ್ತಿರ್ತಿರಲಿಲ್ಲ ಕಾಫಿ ಅಥವಾ ಟೀ, ಅದರಲ್ಲಿ ಅರ್ಧ ಇಷ್ಟು ಅಂದರೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ. ಸೊ ಆ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಅದು ಒಂದು ಡೌಟ್ ಇತ್ತು. ಆ್ಯಂಡ್ ನಮಗೆ 16:8 ಮಾಡೋದಕ್ಕಾಗೋದಿಲ್ಲ ಅಂದರೆ ಅಂಥವರು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ನ 14:10 ಮಾಡಿ, ಇಲ್ಲ 12:12. ಸೊ ಈ ಥರ ಮೇಯ್ನಾಗಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಏನಕ್ಕೆ ಮಾಡಬೇಕು ಅಂತಂದರೆ ನಮ್ಮ ಬಾಡಿಯಲ್ಲಿರುವಂಥ ಸ್ಟೋರ್ ಆಗಿರುವಂಥ ಫ್ಯಾಟ್ ಏನಿರುತ್ತಲ್ಲ, ಸೊ ಅದು ಬ್ರೇಕ್ ಡೌನ್ ಆಗೋದಕ್ಕೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ರೀಸನಿಂದ ಆ್ಯಂಡ್ ನಮ್ಮ ಎಂಟೈರ್ ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಕೊಟ್ಟಂಗೆ ಆಗುತ್ತೆ. ಸೊ ಇದರಿಂದ ನಮಗೆ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಡಯಾಬಿಟಿಕ್ಸ್ ಇರ್ತಾರಲ್ಲ ಅಂಥವ್ರು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡೋದು ಬೇಡ, ಅವ್ರಿಗೆ ಇನ್ಸುಲಿನ್ಸ್ ಲೆವೆಲ್ಸ್ ಎಲ್ಲ ಸ್ಪೈಕ್ ಆಗ್ತಿರುತ್ತೆ. ಸೊ ಹಾಗಾಗಿ ನಾನು ಅವ್ರಿಗೆ ಸಜೆಸ್ಟ್ ಮಾಡೋದಿಲ್ಲ. ಬಟ್ ಥೈರಾಯ್ಡ್, PCOD ಈ ಥರ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ, ಇಂಥವರೆಲ್ಲ ಮಾಡಿದ್ರೆ ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ. ಈವನ್ ನಾವು ಬೇಬಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತಂದ್ರು ಅಂಥವ್ರು ಮಾಡ್ಬೋದು. ನೆಕ್ಸ್ಟ್ ಇನ್ನು ಒಂದೇನು ತುಂಬ ಡೌಟ್ಸ್ ಅಂದರೆ ಬ್ರೆಸ್ಟ್ ಫೀಡ್ ಮಾಡೋರು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ಬೋದು ಅಂತ ನಾನು ಆಲ್ರೆಡಿ ತುಂಬ ಸಲ ಮೆನ್ಷನ್ ಮಾಡಿದ್ದೀನಿ. ನಿಮ್ಮ ಬೇಬಿ ಇನ್ನೂ ಚಿಕ್ಕದಿದೆ ಅಂದರೆ ಲೈಕ್ ಒಂದು 8 ಮಂತ್ಸ್ ಈ ಥರ 6 ಮಂತ್ಸ್ 8 ಮಂತ್ಸ್ ಇದ್ದರೆ ಆ ಟೈಮಲ್ಲಿ ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ನ ಸಜೆಸ್ಟ್ ಮಾಡೋದಿಲ್ಲ. ಸೊ ನನ್ನ ಪಾಪು ಆಲ್ರೆಡಿ 20 ಮಂತ್ಸ್ ಬೇಬಿ ಆಗಿರೋದ್ರಿಂದ ಅವನಿಗೆ ಸೊ ಫೀಡಿಂಗ್ ಅನ್ನೋದು ಜಸ್ಟ್ ನೈಟ್ ಟೈಮಲ್ಲಿ ಸ್ವಲ್ಪ ಅವ್ನಿಗೆ ಎಕ್ಸ್ಟ್ರಾ ಈ ಬ್ರೆಸ್ಟ್ ಮಿಲ್ಕ್ನ ಕೊಡ್ತಿರ್ತೀನಿ ಅಷ್ಟೇ. ಬಟ್ ಅವ್ನಿಗೆ ಎಂಟೈರ್ಲಿ 3 ಮೀಲ್ಸ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಡಿನ್ನರು, ಸ್ನ್ಯಾಕ್ಸ್ ಈ ಥರ ಎಲ್ಲ ಕೊಡ್ತಿರ್ತೀನಿ. ಸೊ ಆ ಥರ ಮಕ್ಕಳಿಗೆ ಅಂದರೆ ಬೇಬಿಗೆ ಸಾಲಿಡ್ಸ್ ಎಲ್ಲ ಚೆನ್ನಾಗಿ ಊಟ ಮಾಡ್ತಾ ಇದ್ದಾವೆ, ನಮ್ಮದು ಬ್ರೆಸ್ಟ್ ಮಿಲ್ಕ್ ಎಲ್ಲ ಮೇಲ್ಗಡೆ ಸ್ವಲ್ಪ ಕೊಡ್ತಿದ್ದೀವಿ ಅಂದರೆ ಅಂಥವ್ರು ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ನ ಮಾಡ್ಬೋದು. ಬಟ್ ಇನ್ನೂ ಬೇಬಿ ತುಂಬ ಚಿಕ್ಕದಾಗಿದೆ ಅಂದರೆ ಅಂಥವ್ರಿಗೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಬೇಡ. ನೀವು ಹೆಲ್ದಿ ಡಯಟ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ನೀವು ಯಾರಾದರೂ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ, ನಮಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಯಾವ ಥರ ನಾವು ಫುಡ್ನ ತೊಗೋಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ನಂದು ಈ ವಿಡಿಯೋ ಎಂಡಿಂಗಲ್ಲಿ ಪ್ಲೇಲಿಸ್ಟ್ ಸಿಗುತ್ತೆ. ಮೈ ವೆಯ್ಟ್ ಲಾಸ್ ಜರ್ನಿ 2024 ಅಂತೇಳಿ ಅರೌಂಡ್ 89 ವೀಡಿಯೋಸ್ ಇದ್ದಾವೆ ನೋಡಿ. ಸೊ ಅದನ್ನು ಚೆಕ್ ಮಾಡಿ, ನಿಮಗೆ ಎಲ್ಲ ಐಡಿಯಾ ಬರುತ್ತೆ. ಸೊ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾನೆ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿರೋದು ಅರೌಂಡ್ 15 kgs ಅಷ್ಟು ವೆಯ್ಟ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಆ ವಿಡಿಯೋಸ್ ನೋಡಿ ನಿಮಗೆ ಐಡಿಯಾ ಬರುತ್ತೆ. ಸೊ ಇದು ಒಂದು ಕ್ಲಾರಿಫೈ ಆಯಿತು. ಆ್ಯಂಡ್ ನಾನು ಮಾಡ್ತಿರೋ ಈ ವರ್ಕೌಟ್ಸ್ ಚಾಲೆಂಜ್ ಮಾಡ್ಬೋದಾ, ಲೈಕ್ ಸಿಸರಿನ್ ಆಗಿದೆ ನನಗೆ ಅಂತಂದರೆ, ಸೊ ನೀವು ಈ ಥರ ವರ್ಕೌಟ್ಸ್ ಎಲ್ಲ ಮಾಡಬೇಕು ಅಂತಂದರೆ ಮಿನಿಮಮ್ ಒಂದು 3 to 5 ಮಂತ್ಸ್ವರೆಗೂ ವೆಯ್ಟ್ ಮಾಡಿ. ಸೊ ವರ್ಕೌಟ್ಸ್ ಎಲ್ಲ ಮಾಡಬೇಕು ಅಂತಂದರೆ ಸೊ ಆಮೇಲೆ ಸ್ಲೋ ಆಗಿ ವರ್ಕೌಟ್ಸು, ವಾಕಿಂಗು ಚಿಕ್ಕದಾಗಿ ಈ ಥರ ನೀವು ಸ್ಟಾರ್ಟ್ ಮಾಡಿಕೊಂಡು ತೊಗೋಬೋದು. ಆಲ್ರೆಡಿ ನಮಗೆ ಸಿಸರಿನ್ ಎಲ್ಲ ಆಗಿ ಒಂದು 8 ಮಂತ್ಸ್ 10 ಮಂತ್ಸ್ 6 ಮಂತ್ಸ್ ಮೋರ್ ದೆನ್ 6 ಮಂತ್ಸ್ ಆಗಿದೆ ಅಂತಂದರೆ ಅಂಥವ್ರು ಈ ವರ್ಕೌಟ್ ಚಾಲೆಂಜ್ನ ತೊಗೊಳ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಆ್ಯಂಡ್ ಇನ್ನೂ ಈ ಥರದ ಚಿಕ್ಕ ಪುಟ್ಟ ಕ್ಲಾರಿಫಿಕೇಷನ್ ನಿಮಗೆ ಕೊಟ್ಟರು ಅಗೇನ್ ಇದೇ ಥರ ಕಮೆಂಟ್ಸ್ ಬರ್ತಾ ಇದ್ದಾವೆ. ಸೊ ಈ ಚಾಲೆಂಜ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಕಂಟಿನ್ಯೂ ಮಾಡಿ. ಸೊ ಆಲ್ಮೋಸ್ಟ್ ನಿಮಗಿರೋವಂಥ ಡೌಟ್ಸ್ನ ಕ್ಲಾರಿಫೈ ಮಾಡಿದ್ದೀನಿ. ಆ್ಯಂಡ್ ಈ ಚಾಲೆಂಜಲ್ಲಿ ಏನೆಲ್ಲ ತೊಗೋಬೋದು ಫುಡ್ ಆಪ್ಷನ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನು ಚೆಕ್ ಮಾಡಿಬಿಟ್ಟು ಹೆಲ್ದಿಯಾಗಿರುವಂಥದ್ದು ಹೈ ಪ್ರೋಟೀನ್ ಇರುವಂಥ ಫುಡ್ನ ನೀವು ತೊಗೊಳ್ಳಿ. ಸೊ ನಿಮಗೆ ಇರುವಂಥ ಡೌಟ್ಸ್ನ ಕ್ಲಾರಿಫೈ ಮಾಡಿದ್ದೀನಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣಂತೆ. ಇವತ್ತು ಯಾವ ಥರ ನಾನು
ವರ್ಕೌಟ್ಸ್ ಮಾಡಿಲ್ಲ, ಏನೆಲ್ಲ ಫುಡ್ನ ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ತೀನಿ, ಬನ್ನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಹೈ ಪ್ರೋಟೀನ್ ಸ್ಮೂತಿನ ತೊಗೊಂಡಿದ್ದೀನಿ. ಇನ್ನು ಫಸ್ಟ್ ಡೇ ವಿಡಿಯೋಲ್ಲೇ ನಾನು ಶೇರ್ ಮಾಡಿದ್ದೆ ನಿಮಗೆ, ಈ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಮಗೆ ಈ ಸತ್ತು ಪೌಡರ್ ಅಂದರೆ ರೋಸ್ಟೆಡ್ ಚೆನ್ನ ಏನಿರುತ್ತಲ್ಲ, ಇದನ್ನು ಪ್ಲೇನ್ ಸಿಗುತ್ತೆ ಅಂಗಡಿಯಲ್ಲಿ. ಇದನ್ನು ತೊಗೊಂಡು ಬಂದು ನಾವು ಸಿಪ್ಪೆ ಎಲ್ಲ ಸ್ವಲ್ಪ ತೆಗೆದುಬಿಟ್ಟು ಇದನ್ನು ಪೌಡರ್ ಮಾಡಿ ಇಟ್ಕೋಬೇಕು. ಸೊ ಈ ಥರ ಪೌಡರ್ ಮಾಡಿ ಇಟ್ಕೊಂಡಿರೋದನ್ನ ನಾನಿಲ್ಲಿ ಸ್ಮೂತಿಗೆ 2 ಟೇಬಲ್ ಸ್ಪೂನಷ್ಟು ಸತ್ತು ಪೌಡರ್ನ ಯೂಸ್ ಮಾಡ್ತೀನಿ. ಹೈ ಪ್ರೋಟೀನ್ ಸತ್ತು ಪೌಡರ್ ಅಥವಾ ಚೆನ್ನ ಪೌಡರ್ ಅಂತ ಹೇಳ್ಬೋದು. ಇದು ಆನ್ಲೈನಲ್ಲಿ ಬೇಕಿದ್ರೂ ಲಿಂಕ್ ಸಿಗುತ್ತೆ, ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ ನೋಡಿ. ಆ್ಯಂಡ್ 2 ಟೇಬಲ್ ಸ್ಪೂನಷ್ಟು ಮೊಸರು, ಹಾಗೆ 2 ಖರ್ಜೂರ ತೊಗೊಂಡಿದ್ದೀನಿ ಸ್ವೀಟ್ನರ್ಸ್ಗೆ. ನೀವು ಜೇನುತುಪ್ಪ ಬೇಕಾದರೂ ತೊಗೊಂಡಿರ್ಬೋದು. ನೆಕ್ಸ್ಟ್ ಇಲ್ಲಿ 2 ಪೀಸಸ್ ಅಷ್ಟು ನಾನು ಆ್ಯಪಲ್ ತೊಗೊಂಡಿದ್ದೀನಿ. ಯಾವುದೇ ಫ್ರೂಟ್ ನಿಮ್ಮ ಚಾಯ್ಸ್ ಫ್ರೂಟ್ನ ನೀವು ತೊಗೋಬೋದು, ಬಟ್ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಇಂಗ್ರೀಡಿಯೆಂಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪಿನ ಸ್ವಲ್ಪ ಚಿಗುರು ಇರುತ್ತಲ್ಲ ಎಲೆ, ಅದನ್ನು ತೊಗೊಂಡ್ರೆ ಅಷ್ಟೊಂದು ಕಹಿ ಅನಿಸಲ್ಲ ನಿಮಗೆ. ನುಗ್ಗೆ ಸೊಪ್ಪಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಆ್ಯಂಡ್ ನಮಗೆ ಫ್ಯಾಟ್ನ ಬರ್ನ್ ಮಾಡೋವಂಥ ಪವರ್ ಇರುತ್ತೆ ಅದರಲ್ಲಿ. ಹಾಗಾಗಿ ನುಗ್ಗೆ ಸೊಪ್ಪನ್ನ ಖಂಡಿತ ನಿಮಗೆ ಅವೈಲಬಲ್ ಇತ್ತು ಅಂದರೆ ತೊಗೊಳ್ಳಿ. ನಮಗೆ ನುಗ್ಗೆ ಸೊಪ್ಪು ಅವೈಲಬಲ್ ಇಲ್ಲ ಅಂದರೆ ಮೊರಿಂಗಾ ಪೌಡರ್ ಆನ್ಲೈನಲ್ಲಿ ಸಿಗುತ್ತೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ತೊಗೊಂಡು ಈ ಸ್ಮೂತಿಯಲ್ಲಿ ಯೂಸ್ ಮಾಡ್ಬೋದು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಬ್ಲೆಂಡರ್ಗೆ ನೀರು ಹಾಕಿ ಒಂದು ಅರ್ಧ ಗ್ಲಾಸು ಬ್ಲೆಂಡ್ ಮಾಡಿಕೊಂಡು ಸ್ಮೂತಿನ ತೊಗೋಬೇಕು. ಬ್ರೇಕ್ಫಾಸ್ಟ್ಗೆ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮಧ್ಯಾಹ್ನ ಲಂಚ್ಗೆ ಬಂದರೆ ಇನ್ನು ರಾಜಗಿರಿ ಸೊಪ್ಪು ಅಂತ ಹೇಳ್ತೀವಲ್ಲ, ದಂಟಿನ ಪಲ್ಯ, ಸೊ ಅದನ್ನು ತೊಗೊಂಡಿದ್ದೀನಿ. ಸೊಪ್ಪು ಎಷ್ಟು ಜಾಸ್ತಿ ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ನಮಗೆ. ಆ್ಯಂಡ್ ಒಂದು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಸಲಾಡ್, ಇನ್ನು ಸೌತೆಕಾಯಿ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ನನ್ನ ಲಂಚ್ ಆಗಿತ್ತು. ಆ್ಯಂಡ್ ಆಪ್ಷನ್ಸ್ ಎಲ್ಲ ತುಂಬ ಸಲ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಯಾವುದೇ ಥರದ್ದು ಬ್ಯಾಲೆನ್ಸ್ಡ್ ಮೀಲ್ನ ತೊಗೊಳ್ಳಿ ಮಧ್ಯಾಹ್ನ ಟೈಮಲ್ಲಿ. ಆ್ಯಂಡ್ ಮಾರ್ನಿಂಗ್ ಟೈಮಲ್ಲ ನಿಮಗೆ ಹೈ ಪ್ರೋಟೀನ್ ಇರೋವಂಥದ್ದು ರೆಸಿಪೀಸ್ನ ತೋರಿಸಿದ್ದೀನಲ್ಲ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ಥರ ಯಾವುದಾದ್ರೂ ರೆಸಿಪೀಸ್ನ ನೀವು ತೊಗೋಬೋದು. ಆ್ಯಂಡ್ ಇಲ್ಲಿ ನೈಟ್ ಏನು ಒಂದು ರೊಟ್ಟಿ, ಹೈ ಪ್ರೋಟೀನ್ ರೊಟ್ಟಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದಕ್ಕೆ ಏನು ಮಾಡಬೇಕು ಅಂತಂದರೆ 1 ಕಪ್ಪಷ್ಟು ನಾನು ಇಲ್ಲಿ ರೋಲ್ಡ್ ಓಟ್ಸ್ನ ತೊಗೊಂಡಿದ್ದೀನಿ. ರೋಲ್ಡ್ ಓಟ್ಸ್ ಇಲ್ಲ ಅಂತಂದರೆ ನಾರ್ಮಲ್ ಪ್ಲೇನ್ ಓಟ್ಸ್ ಸಿಗುತ್ತಲ್ಲ, ಸಫೋಲೋ ಪ್ಲೇನ್ ಓಟ್ಸ್, ಆ ಥರದಾದರೂ ತೊಗೋಬೋದು. ನಾನಿಲ್ಲಿ ತೋರಿಸೋ ಕ್ವಾಂಟಿಟಿ ಒಂದು 3 ರೊಟ್ಟಿಗಳನ್ನ ಮಾಡ್ಕೋಬೋದು ಮೀಡಿಯಮ್ ಸೈಜಲ್ಲಿರೋವು. ಸೊ ನೋಡಿ, ಫಸ್ಟು ಈ ಥರ ಓಟ್ಸ್ನ ತೊಗೊಂಡು ಪೌಡರ್ ಮಾಡ್ಕೊಳ್ತೀನಿ. ಓಟ್ಸಲ್ಲಿ ನಮಗೆ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ ಆ್ಯಂಡ್ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಗ್ಲೂಟೆನ್ ಫ್ರೀ ಇರುತ್ತೆ. ಸೊ ಥೈರಾಯ್ಡ್ ಎಲ್ಲ ಇರುತ್ತಲ್ಲ, ಅಂಥವ್ರು ಆರಾಮಾಗಿ ಯೂಸ್ ಮಾಡ್ಬೋದು. ನಮ್ಮ ಹತ್ರ ಓಟ್ಸ್ ಅವೈಲಬಲ್ ಇಲ್ಲ ಅಂತಂದರೆ ನೀವು ನಾರ್ಮಲ್ ಗೋಧಿ ಹಿಟ್ಟಾದರೂ ಯೂಸ್ ಮಾಡ್ಬೋದು. ಇಲ್ಲಾಂತಂದರೆ ಮಲ್ಟಿಗ್ರೇನ್ ಅಟ್ಟ ಅಂತ ತೋರಿಸಿದ್ನಲ್ಲ, ಅದು ಆದರೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಓಟ್ಸ್ ಪೌಡರ್ ತೊಗೊಂಡಿದ್ದೀನಿ. ಆ್ಯಂಡ್ ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ನಾವೆಷ್ಟು ಓಟ್ಸ್ ಪೌಡರ್ ತೊಗೊಂಡಿರ್ತೀವಲ್ಲ ಅದೇ ಕ್ವಾಂಟಿಟಿಗೆ ಸೇಮ್ ಕ್ವಾಂಟಿಟಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ನಿಮಗೆ ಹೈ ಪ್ರೋಟೀನ್ ರೊಟ್ಟಿಗಳನ್ನ ತೋರಿಸಿದ್ದೀನಿ, ಒಂದು 2-3 ಥರದ್ದು. ಸೊ ಅದರಲ್ಲಿ ಯಾವುದಾದ್ರೂ ತೊಗೊಳ್ಳಿ. ಸೊ ನಮಗೆ ಜೋಳದ ಹಿಟ್ಟು ಮತ್ತು ಎಲ್ಲ ಥರದ ಹಿಟ್ಟು ಅವೈಲಬಲ್ ಇಲ್ಲ ಅಂತಂದರೆ ಈ ಥರ ಓಟ್ಸ್ ಅವೈಲಬಲ್ ಇದ್ದರೂ ಈ ರೊಟ್ಟಿನ ಮಾಡ್ಕೊಳ್ಬೋದು. ತುಂಬ ಸಿಂಪಲ್, ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ. ಸೊ ನೋಡಿ, ಸ್ವಲ್ಪ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಇವಾಗ ಇದಕ್ಕೆ 1 ಇಡಿಯಷ್ಟು ಮೆಂತ್ಯ ಪಲ್ಯನ ತೊಗೊಂಡಿದ್ದೀನಿ. ಸೊ ಮೆಂತ್ಯ ಪಲ್ಯ, ಪಾಲಕ್ ಸೊಪ್ಪಾಗಿರ್ಬೋದು, ಮೆಂತ್ಯ ಸೊಪ್ಪಾಗಿರ್ಬೋದು, ಅಥವಾ ರಾಜಗಿರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಈ ಥರ ಸೊಪ್ಪುಗಳನ್ನ ಯಾವುದಾದ್ರೂ ನಿಮಗೆ ಇಷ್ಟ ಆಗೋ ಅಂಥದ್ದನ್ನ ಸೊಪ್ಪುಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಇದರಲ್ಲಿ. ಸೊ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು 1-2 ಸಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ನೆಕ್ಸ್ಟು 2 ಟೇಬಲ್ ಸ್ಪೂನಷ್ಟು ನನ್ನ ಕ್ವಾಂಟಿಟಿ ನೋಡಿ. ಇದಕ್ಕೆ ಈ ರೊಟ್ಟಿನ ನಾವು ಅಗಸೆ ಬೀಜದ ರೊಟ್ಟಿ ಅಂತಲೂ, ಫ್ಲಕ್ಸೀಡ್ಸ್ ರೊಟ್ಟಿ ಅಂತಲೂ ಕರಿಬೋದು. ಹೈ ಪ್ರೋಟೀನ್ ಫ್ಲಕ್ಸೀಡ್ಸ್ ರೊಟ್ಟಿ. ಸೊ 2 ಟೇಬಲ್ ಸ್ಪೂನಷ್ಟು ಫ್ಲಕ್ಸೀಡ್ಸ್ನ ತೊಗೊಂಡಿದ್ದೀನಿ. ಒಬ್ರಿಗೆ ಯೂಸ್ ಮಾಡೋ ಹಾಗಿದ್ರು ಕೂಡ 2 ಟೇಬಲ್ ಸ್ಪೂನಷ್ಟು ಫ್ಲಕ್ಸೀಡ್ಸ್ನ ತೊಗೊಳ್ಳಿ. ನೋಡ್ತಾ ಇದ್ದೀರಲ್ಲ. ಆ್ಯಂಡ್ 1 ರೊಟ್ಟಿಗೆ 1 ಟೇಬಲ್ ಸ್ಪೂನಷ್ಟು ಫ್ಲಕ್ಸೀಡ್ಸ್ ಯೂಸ್ ಮಾಡ್ಕೋಬೇಕು. ಸೊ ಇದನ್ನು ಪೌಡರ್ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ರೊಟ್ಟಿಯಲ್ಲಿ. ಇದರಲ್ಲೂ ಸಹ ನಮಗೆ ಹೈ ಪ್ರೋಟೀನ್, ಹೈ ಫೈಬರ್, ಹಾಗೆ ನಮಗೆ ಯಾರಿಗೆಲ್ಲ ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ ಆ್ಯಂಡ್ ಪಿರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಇರುತ್ತಲ್ಲ, ಸೊ ಅಂಥದಕ್ಕೆಲ್ಲ ತುಂಬಾ ಒಳ್ಳೆಯದು ಈ ಫ್ಲಕ್ಸೀಡ್ಸು. ಆ್ಯಂಡ್ ನಮ್ಮ ಸ್ಕಿನ್ಗೆ, ಹೇರ್ಗೆ ಸೊ ರೆಗ್ಯುಲರಾಗಿ ತೊಗೊಳ್ತಾ ಇದ್ದಾಗ ತುಂಬ ಒಂಥರ ಮಿರಾಕಲ್ ರಿಸಲ್ಟ್ಸ್ನ ನಾವು ನೋಡ್ಬೋದು. ಸೊ ಈಗ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು, ನಾವು ಚಪಾತಿ ಹಿಟ್ಟು ಯಾವ ಥರ ನೆನೆಸಿಟ್ಕೊತೀವಲ್ಲ ಅದೇ ಥರ, ಬಟ್ ಇದು ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಓಟ್ಸ್ ಯೂಸ್ ಮಾಡಿರೋದ್ರಿಂದ.
ಹಾಗಾಗಿ ಸ್ಟಾರ್ಟಿಂಗ್ ನಾವು ಕಲಿಸ್ಕೋಬೇಕಾದ್ರೇ ಸ್ವಲ್ಪ ನೀರು ಜಾಸ್ತಿ ಅಳುಕಿರೋ ಥರ ಕಲಿಸ್ಕೊಂಡು ಅದನ್ನು ಒಂದು 10 ನಿಮಿಷ ನೆನೆಸಿಟ್ಕೊಳಕ್ಕೆ ಬಿಟ್ಬಿಡಿ ಹಿಟ್ಟು. ಆಮೇಲೆ ನಾರ್ಮಲ್ ಆಗುತ್ತೆ, ಇಲ್ಲಾಂದರೆ ತುಂಬ ಗಟ್ಟಿಯಾಗಿ ಬರುತ್ತೆ ರೊಟ್ಟಿಗಳು. ಸೊ ಅಳುಕಾಗಿ ಕಲಿಸ್ಕೊಂಡು ಅದನ್ನು ಒಂದು 10 ನಿಮಿಷ ನೆನೆಸಿಟ್ಟಕ್ಕೆ ಬಿಟ್ಟು ನೆಕ್ಸ್ಟ್ ನಾವು ನಾರ್ಮಲ್ ರೊಟ್ಟಿಗಳನ್ನ ಚಪಾತಿಗಳನ್ನ ಮಾಡ್ತೀವಲ್ಲ ಅದೇ ಥರ ಮಾಡ್ಕೋಬೇಕು. ಆ್ಯಂಡ್ ವೆಯ್ಟ್ ಲಾಸ್ ಮಾಡೋರು ಎಷ್ಟು ಕ್ವಾಂಟಿಟಿ ಆ್ಯಂಡ್ ಎಷ್ಟು ತೊಗೋಬೇಕು ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ನೋಡಿ. ಮೇನು ಈ ಥರ ಮಾಡ್ಕೊಂಡಿರೋಂಥ ರೊಟ್ಟಿಗಳನ್ನ ನೀವು ಮಧ್ಯಾಹ್ನ ಲಂಚಿಗೆ 2 ಮೀಡಿಯಮ್ ಸೈಜ್, ಈ ಸೈಜಲ್ಲಿದ್ದರೆ 2 ರೊಟ್ಟಿಗಳನ್ನ ತೊಗೋಬೋದು. ಇಲ್ಲ ದೊಡ್ಡ ಸೈಜಲ್ಲಿ ಮಾಡಿಕೊಂಡ್ರೆ ನೀವು 1 ರೊಟ್ಟಿ ಸಾಕು. ಅರ್ಥ ಆಯ್ತಾ? ಅದೇ ನೀವು ನೈಟ್ ಡಿನ್ನರ್ಗೆ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಈ ರೊಟ್ಟಿಗಳನ್ನ ಹೈ ಪ್ರೋಟೀನ್ ಫ್ಲಾಕ್ಸೀಡ್ಸ್ ರೊಟ್ಟಿನ ತೊಗೋಬೇಕು ಅಂದ್ಕೊಂಡ್ರೆ 1 ತೊಗೊಳ್ಳಿ. ಈ ಥರ ಮೀಡಿಯಮ್ ಸೈಜಲ್ಲಿರುವಂಥ ರೊಟ್ಟಿ 1 ನೈಟಿಗಾದರೆ 1, ಮಧ್ಯಾಹ್ನ ಲಂಚ್ಗಾದರೆ 2 ತೊಗೋಬೋದು. ಸೊ ಈ ರೊಟ್ಟಿ ಜೊತೆಗೆ ಸೊಪ್ಪು ಅಥವಾ ತರಕಾರಿ ಪಲ್ಯಗಳನ್ನೆಲ್ಲ ಜಾಸ್ತಿ ತೊಗೊಳ್ಳಿ. ನಾನು ಹೇಳಿದ್ನಲ್ಲ ಡೈಲಿ ಮಧ್ಯಾಹ್ನ ಈ ರೊಟ್ಟಿಗಳನ್ನ ಅಥವಾ ಒಟ್ಟು ಮಧ್ಯಾಹ್ನ ಆದರೂ ತೊಗೊಳ್ಳಿ, ನೈಟ್ ಆದರೂ ತೊಗೊಳ್ಳಿ. ಇಲ್ಲ 2 ಟೈಮ್ಸು ನಾವು ಇದೇ ರೊಟ್ಟಿನ ತೊಗೊತೀವಿ ಅಂದ್ರೂ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಈ ಥರ ನಾವು ಬರೀ ಗೋಧಿ ಹಿಟ್ಟಿಂದ ಮಾಡುವಂಥ ಚಪಾತಿಗಳೆಲ್ಲ ಕೆಲವರಿಗೆ ತುಂಬ ಹೀಟ್ ಆಗ್ತಿರುತ್ತಲ್ಲ, ಸೊ ಈ ಥರ ಹೈ ಪ್ರೋಟೀನ್ ರೊಟ್ಟಿಗಳನ್ನೆಲ್ಲ ಮಾಡಿಕೊಂಡ್ರೆ ಬಾಡಿಗೂ ಏನು ಹೀಟ್ ಆಗೋದಿಲ್ಲ ಆ್ಯಂಡ್ ನಮಗೆ ಫ್ಯಾಟ್ ಬರ್ನಿಂಗಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಹೆಲ್ತ್ ವೈಸು ಅಷ್ಟೇ ನಮಗೆ ತುಂಬ ಏನು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಯಾವುದೇ ಥರದ ಪ್ರಾಬ್ಲಮ್ಮು ಆಗೋದಿಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಈ ರೊಟ್ಟಿನ ತೊಗೋಬೋದು. ಸೊ ಇವತ್ತು ನೈಟ್ ಡಿನ್ನರ್ಗೆ ನಾನು 1 ಈ ಫ್ಲಾಕ್ಸೀಡ್ಸ್ ರೊಟ್ಟಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮಧ್ಯಾಹ್ನ ಮಾಡಿರೋಂಥ ಸ್ವಲ್ಪ ರಾಜಗಿರಿ ಸೊಪ್ಪು ಅಂತ ಹೇಳ್ತೀವಿ, ದಂಟಿನ ಪಲ್ಯ ಅಂತಲೂ ಹೇಳ್ಬೋದು. ಇದನ್ನು ತೊಗೊಂಡು ನಾನು ನೈಟ್ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಯಾವುದೇ ವರ್ಕೌಟ್ಸ್ ನಾನು ತೋರಿಸಿಲ್ಲ. ಸೊ ಇವತ್ತು ರೆಸ್ಟ್ ಡೇ. ನಾನು 40 ಮಿನಿಟ್ಸ್ ವಾಕಿಂಗ್ ಮಾಡಿದ್ದೀನಿ ಇವತ್ತು. ಆ್ಯಂಡ್ ನಿಮಗಿರೋವಂಥ ಡೌಟ್ಸು ಈ ವಿಡಿಯೋಲಿ ಕ್ಲಿಯರ್ ಮಾಡಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.